ಜನವರಿ 1ನೇ ತಾರೀಕಿಂದ ಇಲ್ಲಿನ ಬೆಳವಣಿಗೆಗಳನ್ನು ಗಮನಿಸಿದಾಗ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಆಯೋಗವನ್ನು ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ವಿಚಾರವಾಗಿ ಆಯೋಗ ರಚನೆ ಆಗಿತ್ತು. ಆಯೋಗದ ರಚನೆಯ ತದನಂತರ ಒಂದಿಷ್ಟು ಕಾಲಾವಕಾಶಗಳನ್ನು ಪಡೆದುಕೊಂಡು ಸರ್ಕಾರಕ್ಕೆ ವರದಿಯನ್ನು ಮಂಡನೆ ಮಾಡಿತ್ತು. ಇಲ್ಲಿನ ಒಂದು ಹಿನ್ನೋಟವನ್ನು ಗಮನಿಸೋದಾದರೆ, ಒಂದು ಆಯೋಗದ ವರದಿ ಬರೋಕ್ಕಿಂತ ಪೂರ್ವದಲ್ಲಿ ಮತ್ತು ವರದಿಯ ನಂತರ ನಾವು ಇದೇ ಮಾಧ್ಯಮದ ಮೂಲಕ ಒಂದು ಚರ್ಚೆಯನ್ನು ಮಾಡಿದ್ವಿ. ವರದಿಯ ಸಮೀಕ್ಷೆ ಬೇರೆದಿದೆ. ವರದಿಯ ಸಮೀಕ್ಷೆಯ ನಂತರ ಫಲಿತಾಂಶ ಅನ್ನುವಂಥ ವಿಚಾರದಲ್ಲಿ ಅದನ್ನು ಒಂದು ಸಾರಾಂಶವನ್ನು ಉಪಸಂಹಾರವನ್ನು ಕೊಡುವ ಹಿನ್ನೆಲೆಯಲ್ಲಿ ತಾಳಮೇಳ ಇಲ್ಲ ಎನ್ನುವಂಥದ್ದನ್ನು ನಾವು ಗುರುತಿಸಿದ್ವಿ. ಹಾಗೆಯೇ 2011ರ ಜನಗಣತಿ 1,08,00,000 ಇದ್ದಂತಹ ಸಂಖ್ಯೆ 1,05,00,000ಕ್ಕೆ ಬಂದಿರುವಂಥದ್ದು ಆಘಾತಕಾರಿ ಎನ್ನುವಂಥ ವಿಚಾರವನ್ನು ತಿಳಿಸಿದ್ವಿ. ಹಾಗೂ ಸಮೀಕ್ಷೆ ನಡೆಯುವ ಪೂರ್ವದಲ್ಲೇ ಹೇಳ್ತಾ ಇದ್ವಿ, ಅಲೆಮಾರಿಗಳನ್ನು ಗುರುತಿಸುವಲ್ಲಿ ಆಯೋಗ ವಿಫಲತೆಯನ್ನು ಪಡಿತಾ ಇದೆ. ಹಾಗೂ ಆಯೋಗವು ಅಲೆಮಾರಿಗಳನ್ನು ಹುಡುಕಿಬಿಟ್ಟು ಅವರನ್ನು ಗಣತಿಗೆ ಒಳಪಡಿಸಬೇಕನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ವಿ. ಎಲ್ಲ ಹಿನ್ನೆಲೆಯಲ್ಲಿ ಸಹಜ ಪ್ರಾಕೃತಿಕವಾಗಿರುವಂಥ ಜನಸಂಖ್ಯೆ 6,80,00,000 ಇವತ್ತಿನ ಜನಸಂಖ್ಯೆ ಆಗಿದ್ದಂಥ ಸಂದರ್ಭದಲ್ಲಿ 22% ಜನಸಂಖ್ಯೆ ಹೆಚ್ಚಾಗಿದೆ. ಅರ್ಥಾತ್ 1,08,00,000 ಪರಿಶಿಷ್ಟ ಜಾತಿಯ ಜನಸಂಖ್ಯೆ 1,22,00,000ಕ್ಕಿಂತ 1,35,00,000ವರೆಗೆ ಏರಿಕೆ ಆಗೋದು ಸಹಜ ಪ್ರಾಕೃತಿಕ ಅಂಕಿಅಂಶದ ಗಣತಿದಾರರ ವಿಚಾರವಾಗಿತ್ತು. ಆದರೆ ಅದನ್ನು ಗುರುತಿಸುವಲ್ಲಿ ಆಯೋಗ ವಿಫಲ ಆಗಿತ್ತು. ಇವೆಲ್ಲವನ್ನು ಸರ್ಕಾರಕ್ಕೆ ನಾವು ಗಮನಿಸಿ ಹಾಗೂ ಅವರಿಗೆ ಸರ್ಕಾರಕ್ಕೆ ತಿಳಿಸಿದ ಸಂದರ್ಭದಲ್ಲಿ ಸಚಿವ ಸಂಪುಟ ಸಭೆಯೂ ಕೂಡ ಮುಂದಕ್ಕೆ ಹಾಕಿ, ಇಲ್ಲ ವಿವರಣಾತ್ಮಕವಾಗಿರುವಂತಹ ಅಧ್ಯಯನದ ನಂತರ ಸಚಿವ ಸಂಪುಟವನ್ನು ಮಾಡ್ತೀವಿ ಅಂತೇಳಿ ಮತ್ತೆ ಕಾಲಾವಕಾಶವನ್ನು ತೆಗೆದುಕೊಂಡು ಸಚಿವ ಸಂಪುಟದಲ್ಲಿ ಅನೇಕ ಚರ್ಚೆಗಳನ್ನು ಮಾಡಿದರೆ, ಚರ್ಚೆಗಳನ್ನು ಮಾಡಿ ಕೆಲವೊಂದು ಮಾರ್ಪಾಟುಗಳನ್ನು ಮಾಡಿ ಎಡಗೈಗೆ 6, ಬಲಗೈಗೆ 6 ಹಾಗೂ ಇತರರಿಗೆ 5 ಅಂಶಗಳನ್ನು ಕೊಟ್ಟು, ಅರ್ಥಾತ್ 17ರಲ್ಲಿ 6, 6, 5 ಎನ್ನುವಂಥದ್ದನ್ನು ಮಾಡಿರುವಂತಹದ್ದು ಗೊತ್ತಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಗುರುತಿಸುವ ಹಿನ್ನೆಲೆಯಲ್ಲಿ ಮಾನ್ಯ ಶಿವರಾಜ್ ತಂಗಡಗಿ ಅವರು ಬೋವಿ, ಬಂಜಾರ, ಕೊರಮ, ಕೊರಚ ಸಮುದಾಯಗಳ ಧ್ವನಿಯಾಗಿ ಸಂಪುಟ ಸಭೆಯಲ್ಲಿ ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ದಾರೆ ಅಂತೇಳಿ ಅವರ ಸಹೋದ್ಯೋಗಿಗಳೇ ಹೇಳಿದ್ದಾರೆ. ಅವರ ಒತ್ತಾಯದ ಮೇರೆಗಡೆ 4% ಇದ್ದದ್ದನ್ನು 5 ಮಾಡಿರುವಂತಹದ್ದು ಸ್ವಾಗತಾರ್ಹ. ಆದರೆ ಆ 5ಕ್ಕೆ ಮತ್ತೆ ಅಲೆಮಾರಿಗಳನ್ನು ಸೇರಿಸಿ ಮತ್ತೆ ಲೋಪ ಆಗಿರುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿಯ 2011ರ ಜನಗಣತಿಯ ಪ್ರಕಾರವಾಗಿ 1,08,00,000 ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ 17% ಅಲ್ಲ 18% ಜನಸಂಖ್ಯೆ ಆಗುತ್ತೆ. ಈ 18% ಆಗುವಂಥ ಜನಸಂಖ್ಯೆಯನ್ನು ಗಮನಿಸಿಬಿಟ್ಟು 17% ಬದಲಾಗಿ 18ಕ್ಕೆ ಹೆಚ್ಚಿಸಿ ಪರಿಶಿಷ್ಟ ಜಾತಿಯ ಮೀಸಲು ಪ್ರಮಾಣವನ್ನು 17% ಬದಲಾಗಿ 18ಕ್ಕೆ ಹೆಚ್ಚಿಸಿಬಿಟ್ಟು ಪರಿಶಿಷ್ಟ ಜಾತಿಯ ಸರ್ಕಾರ ಗುರುತಿಸಿರುವಂತಹ ಸಿ ಗುಂಪಿನ ಬೋವಿ, ಬಂಜಾರ, ಕೊರಮ, ಕೊರಚ ಹಾಗೂ ಅಲೆಮಾರಿ ಸಮುದಾಯಗಳಿಗೆ ನೈಜವಾಗಿರುವಂತಹ ಸಾಮಾಜಿಕ ನ್ಯಾಯವನ್ನು ಕೊಡಬೇಕಾಗುತ್ತೆ. ರಾಜಕೀಯ ಒತ್ತಡದ ಪ್ರತಿನಿಧಿಗಳಾಗಿರುವಂತಹ ಸಚಿವ ಸಂಪುಟದ ಎಡಗೈ ಮತ್ತು ಬಲಗೈಯವರ ಒಂದು ಸಂಘರ್ಷದಲ್ಲಿ ಕೇವಲ ಇದೊಂದು ನಿರ್ಣಯ ಆಗಿದೆ ಅನ್ನೋಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಈ ಹಿನ್ನೆಲೆಯಲ್ಲಿ 2 ಸಮುದಾಯಗಳ ಮಧ್ಯದಲ್ಲಿ ಬಡವಾಗಿರುವಂತಹದ್ದು ಬೋವಿ, ಬಂಜಾರ, ಕೊರಮ, ಕೊರಚ, ಅಲೆಮಾರಿ ಸಮುದಾಯಗಳು ಬಡವಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಸಮುದಾಯಗಳಿಗೆ ದನಿಯಿಲ್ಲದವರು ದನಿಯಾಗಿ ಕೆಲಸ ಮಾಡಬೇಕಾಗಿರುವಂಥದ್ದು ಸಚಿವ ಸಂಪುಟದ ಆದ್ಯ ಕರ್ತವ್ಯ ಆಗಿತ್ತು. ಆದರೂ ಕೂಡ ಸಚಿವ ಸಂಪುಟದ ಒತ್ತಡದಲ್ಲಿ ತಮ್ಮ ಕರ್ತವ್ಯದಲ್ಲಿ ಎಲ್ಲೋ ಒಂದು ಕಡೆ ಲೋಪವೆಸಗಿದ್ದಾರೆ, ಗುರುತಿಸುವಲ್ಲಿ ಅವರು ತಪ್ಪಿತಸ್ಥರಾಗಿದ್ದಾರೆ. ಅರ್ಥಾತ್ ಅವರು ಎಲ್ಲೋ ಒಂದು ಕಡೆ ತಮ್ಮ ಕಾರ್ಯಭಾರವನ್ನು ಅದರಿಂದ ತಪ್ಪಿಸಿಕೊಂಡು ಪ್ರಬಲವಾಗಿರುವಂತಹ ಅತ್ಯಂತ ಸಿಂಹಗರ್ಜನೆ ಇರುವಂತಹ ಸಮುದಾಯಗಳಿಗೆ ಸಿಂಹಪಾಲು ಕೊಡುವುದರ ಮೂಲಕವಾಗಿ
ಈ ಸಮುದಾಯಗಳಿಗೆ ಲೋಪ ಆಗಿದೆ ಅನ್ನುವಂಥದ್ದು ಮೇಲ್ನೋಟ ಕಾಣಿಸ್ತದೆ. ಆ ಹಿನ್ನೆಲೆಯಲ್ಲಿ ಸರ್ಕಾರವೇ ಹೇಳಿದ ಹಾಗೆ ಪರಿಶಿಷ್ಟ ಜಾತಿಗಳ ಚಲನಶೀಲತೆಯನ್ನು ಹಾಗೂ ಲಭ್ಯವಾಗುವ ದತ್ತಾಂಶಗಳನ್ನು ಪರಿಶೀಲಿಸಿಕೊಂಡು ಕಾಲಕಾಲಕ್ಕೆ ಈ ಜಾತಿಗಳನ್ನು ಅಧ್ಯಯನ ಮಾಡಿ ವರದಿ ನೀಡಲು ಶಾಶ್ವತ ಪರಿಶಿಷ್ಟ ಜಾತಿಗಳ ಆಯೋಗವನ್ನು ರಚಿಸಲು ಸರ್ಕಾರ ಒಪ್ಪಿದೆ. ಅದನ್ನು ನಾವು ಸ್ವಾಗತಿಸ್ತಾ ಇದ್ವಿ. ಹಾಗೂ ಅದು ಶೀಘ್ರವಾಗಿ ಆ ಆಯೋಗವನ್ನು ರಚನೆ ಮಾಡಬೇಕಾಗುತ್ತೆ. ಜೊತೆಯಲ್ಲಿ ಒಳ ಮೀಸಲಾತಿ ಪರ ವಿರೋಧ ಹೋರಾಟಗಾರರ ಕೇಸ್ಗಳನ್ನು ವಾಪಸ್ ಪಡಿತೀವಿ ಅನ್ನೋಂಥ ಮಾತನ್ನು ತಿಳಿಸಿದೆ. ಅದನ್ನು ಕೂಡ ನಾವು ಸ್ವಾಗತಿಸ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ರಾಷ್ಟ್ರೀಯ ಅಂಕಿಅಂಶಗಳು, ನಮ್ಮ ಒತ್ತಾಯನೂ ಕೂಡ ಈಗಾಗಲೇ ಹಿಂದೆ ಹೀಗೆ ನಾವು ಮಾಡಿದ್ವಿ. ರಾಷ್ಟ್ರೀಯ ಕೇಂದ್ರ ಸರ್ಕಾರದಿಂದ ಜಾತಿ ಗಣತಿ ನಡೆಯುತ್ತೆ. ಆ ಅಂಕಿಅಂಶವನ್ನು ಮತ್ತು ಈ ಅಂಕಿಅಂಶವನ್ನು ಹಾಗೂ ಹಳೆಯ ಅಂಕಿಅಂಶಗಳನ್ನು ತೌಲಾನಿಕ ಅಧ್ಯಯನವನ್ನು ಮಾಡಿ ನಿಖರವಾಗಿರುವಂತಹ ಅಂಕಿಅಂಶ ದತ್ತಾಂಶಗಳನ್ನು ಪಡ್ಕೊಂಡು ಆ ಸಮುದಾಯಗಳಿಗೆ ನ್ಯಾಯ ಕೊಡಬೇಕನ್ನೋಂಥ ವಿಚಾರವನ್ನು ತಿಳಿಸಿದ್ವಿ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಸರ್ಕಾರ ಈಗಾಗಲೇ ಸೋಷಿಯಲ್ ಮೀಡಿಯಾ ಹಾಗೂ ಪೇಪರ್ಗಳಲ್ಲಿ ಅಥವಾ ದಿನಪತ್ರಿಕೆ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಒಂದು ಬಿತ್ತರವನ್ನು ಮಾಡ್ತಾ ಇದೆ. ಈ ಬಿತ್ತರ ಹೇಗಿದೆ ಅಂತಂದರೆ, ಎಡಗೈಗೆ 6%, ಬಲಗೈಗೆ 6% ಹಾಗೂ ಸ್ಪರ್ಶ ಜಾತಿಗಳಿಗೆ 5% ಅಂತ ಹೇಳ್ತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡುವ ಹಿನ್ನೆಲೆಯಲ್ಲಿ ಜಾತಿಗಳನ್ನು ಅಸ್ಪರ್ಶ ಮತ್ತು ಸ್ಪರ್ಶ ಎನ್ನುವಂಥದ್ದು ಅಸಂವಿಧಾನಿಕ ಪದ ಎನ್ನುವಂತಹ ಬಹಳ ಘಂಟಾಘೋಷವಾಗಿ ಹೇಳಿ ಎಲ್ಲೂ ಕೂಡ ಸಂವಿಧಾನದಲ್ಲಿ ಸ್ಪರ್ಶ ಜಾತಿಗಳು ಅಸ್ಪರ್ಶ ಜಾತಿಗಳು ಅನ್ನುವಂಥದ್ದು ಇಲ್ಲವೇ ಇಲ್ಲ. ಈ ಹಿನ್ನೆಲೆಯಲ್ಲಿ ಅಸಂವಿಧಾನಿಕವಾಗಿರುವಂತಹ ಪದವನ್ನು ಸ್ಪರ್ಶ ಜಾತಿಗಳು ಎಂದು ಗುರುತಿಸದೆ ಈ ಸಮುದಾಯಗಳನ್ನು ರಾಷ್ಟ್ರೀಯ ಅಂಕಿಅಂಶಗಳು ಹಾಗೂ ನ್ಯಾಷನಲ್ SC ಕಮಿಷನ್ ಗುರುತಿಸಿದ ಹಾಗೆ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗವು ಗುರುತಿಸಿರುವ ಹಾಗೆ ಇವನ್ನು ವಿಮುಕ್ತ ಸಮುದಾಯಗಳು ಅಥವಾ ವಿಮುಕ್ತ ಜಾತಿಗಳು, ಡಿನೋಟಿಫೈಡ್ ಕಮ್ಯುನಿಟೀಸ್, DNS ಅಂತೇಳಿ ಗುರುತಿಸುವಂಥ ಕೆಲಸವನ್ನು ಮಾಡಬೇಕು. ಈಗಾಗಲೇ ಏನಾದರೂ ಸಂಪುಟ ಸಭೆಯಲ್ಲಿ ಸ್ಪರ್ಶ ಎನ್ನುವಂತಹ ಪದವನ್ನು ಅಥವಾ ಅಸ್ಪರ್ಶ ಅನ್ನುವಂಥ ಪದವನ್ನು ಮಾಡಿದರೆ ಆ ಪದಗಳನ್ನು ಕಡತದಂತೆ ತೆಗೆಸಿ ಈ ಸಮುದಾಯಗಳನ್ನು ಇತರರು ಅನ್ನೋದ್ರ ಮೂಲಕ ಅಥವಾ ವಿಮುಕ್ತ ಸಮುದಾಯ ಅಥವಾ ವಿಮುಕ್ತ ಜಾತಿಗಳು ಅನ್ನುವಂಥದ್ದನ್ನು DNS ಅನ್ನೋದ್ರ ಮೂಲಕವಾಗಿ ಗುರುತಿಸೋದ್ರ ಮೂಲಕ ಈ ಸಮುದಾಯಗಳಿಗೆ ಗೌರವನ ಕೊಡಬೇಕು. ಇದನ್ನೇ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಡಿಪ್ರೆಸಸ್ ಕ್ಲಾಸ್ ಅಂತ ಮಾಡಿದ್ರು. ಖಿನ್ನತೆಗೆ ಒಳಪಟ್ಟಂತಹ ಸಮುದಾಯಗಳು, ಶೋಷಣೆಗೆ ಒಳಪಟ್ಟಂತಹ ಸಮುದಾಯಗಳಂತೇಳಿ ಈ ರೀತಿಯಾಗಿರುವಂತಹ ಪದಗಳನ್ನು ಬಳಸೋದ್ರ ಮೂಲಕವಾಗಿ ಈ ಸಮುದಾಯಗಳ ಘನತೆ ಗೌರವವನ್ನು ಹೆಚ್ಚಿಸಬೇಕಾಗತ್ತೆ. ಇಲ್ಲಾಂದರೆ ಇದೇ ಒಂದು ಮುಂದೆ ಅನೇಕ ತಾಂತ್ರಿಕವಾಗಿರುವಂತಹ ಹಾಗೂ ಸಮುದಾಯಕ್ಕೆ ಬೇರೆ ಬೇರೆ ರೀತಿಯಾಗಿರುವಂತಹ ತೊಂದರೆ ತಾಪತ್ರಯಗಳಾಗುವಂಥ ಸಾಧ್ಯತೆಗಳಿದೆ. ಈ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಸರ್ಕಾರಕ್ಕೆ ನಾವು ಆಗ್ರಹವನ್ನು ಮಾಡ್ತಾ ಇದ್ವಿ. ದಯವಿಟ್ಟು ಗುಂಪು ಸಿಯನ್ನು ಸ್ಪರ್ಶ ಜಾತಿಗಳಂತ ಗುರುತಿಸಿದೆ ಆ ಸಮುದಾಯಗಳನ್ನು ವಿಮುಕ್ತ ಸಮುದಾಯಗಳು, ವಿಮುಕ್ತ ಜಾತಿಗಳು, DNS ಡಿನೋಟಿಫೈಡ್ ಕ್ಲಾಸಸ್ ಅಂತೇಳಿ ಅಥವಾ ಡಿನೋಟಿಫೈ ಕಮ್ಯುನಿಟಿ ಅಂತೇಳಿ ಕೇಂದ್ರ ಸರ್ಕಾರ ಗುರುತಿಸಿದ ಹಾಗೆ ಗುರುತಿಸಬೇಕು ಅಂತೇಳಿ ಸರ್ಕಾರಕ್ಕೆ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಪರ ವಿರೋಧ ಚರ್ಚೆಗಳು ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ದೀವಿ. ಆ ಸಮುದಾಯಗಳು ಕೂಡ ಪರ ವಿರೋಧ ಚರ್ಚೆಗಳನ್ನು ಮಾಡ್ತಾ ಇದೆ. ಇದರ ಆಚೆಗೆ ಎಲ್ಲ ಒಂದು ಕಡೆ ಇದೆಲ್ಲ ತರಾತುರಿ ನಿರ್ಣಯಗಳು ಆಗೋದಂಗೆ ಆಗ್ತಾ ಇದೆ. ಸರ್ಕಾರದ ನಿರ್ಣಯ ಒತ್ತಡದಿಂದ ಒಳಪಟ್ಟಂತಹ ರಾಜಕೀಯ ನಿರ್ಣಯ ಆಗಿರುವಂತಹದ್ದು. ಇಲ್ಲಿ ಮೇಲ್ನೋಟಕ್ಕೆ ನೋಡೋದಾದರೆ ಇದೇ ಸಮೀಕ್ಷೆಗೆ ಒಳಪಡಿಸಿರುವಂತಹ ಫಲಿತಾಂಶ ಪುಟ 324, 325ನೇ ಪುಟದಲ್ಲಿ 4 ಅಥವಾ 5 ಕಾಲಮ್ಗಳನ್ನು ಮಾಡಿದೆ. ಗುಂಪು ಅವರು ಗುರುತಿಸಿರುವ ಡಿ ದರ್ಜೆ ಅಂದರೆ ಇವತ್ತು ಸರ್ಕಾರ ತೋರಿಸಿರುವಂಥ ಸಿ ಗುಂಪು, ಬೋವಿ, ಬಂಜಾರ, ಕೊರಮ, ಕೊರಚ ಸಮುದಾಯಗಳು ಅತ್ಯಂತ ಹಿಂದುಳಿದ ಸಮುದಾಯಗಳಿಂದ ಸಮೀಕ್ಷೆ ತೋರಿಸಿದೆ. ಸಮೀಕ್ಷೆನೇ ಅಂಕಿ ಅಂಶದ ಮೂಲಕವಾಗಿ ಯಾವ್ಯಾವ ಕಾಲಮ್ನಲ್ಲಿ 26 ಕೋಷ್ಟಕಗಳಲ್ಲಿ 19 ಕೋಷ್ಟಕಗಳಲ್ಲಿ ಈ ಸಮುದಾಯಗಳು ಅತ್ಯಂತ ಹಿಂದುಳಿದವೆ ಅಂತ ತೋರಿಸಿದೆ. ಅರ್ಥಾತ್ ಅತ್ಯಂತ ಹಿಂದುಳಿದ ಸಮುದಾಯಗಳನ್ನು ಮುಂದೆ ತರುವಂಥ ಪ್ರಯತ್ನ, ಗುರುತಿಸುವಂಥ ಕೆಲಸ ಮಾಡಬೇಕಾಗಿತ್ತು. ಆದರೆ ರಾಜಕೀಯ ಒತ್ತಡದಲ್ಲಿ ಇದ್ಯಾವುದೂ ಕೂಡ ಸಾಧ್ಯವಾಗಿಲ್ಲ. ಇದನ್ನು ಕಾಲಕ್ಕೆ ಬದಲಾಯಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದರೆ, ಹಾಗೆ ಇದ್ರ ಮೂಲಕವಾಗಿ ನಾವು ಹೇಳಿರುವಂಥದ್ದು ಗುಂಪುಗಳು ABC ನೀವು ಏನಾದರೂ ಮಾಡಿರಬಹುದು, ಅಥವಾ ಮುಂದಿನ ದಿನಮಾನಗಳಲ್ಲಿ ರೋಸ್ಟರ್ ಪದ್ಧತಿ ಅಂತ ಬಂದಾಗ ಈ ಸಮುದಾಯಗಳು ಗುಂಪು ಸಿಯಲ್ಲಿರುವಂಥ ಸಮುದಾಯಗಳು ಅತ್ಯಂತ ಪರಿಶಿಷ್ಟ ಜಾತಿಯಲ್ಲಿ ಹಿಂದುಳಿದ ಸಮುದಾಯಗಳು ಆಗಿರೋದ್ರಿಂದ ಬಿಂದು 1ರಲ್ಲಿ ಅವರನ್ನು ಗುರುತಿಸುವಂಥ ಕೆಲಸ ಮಾಡಬೇಕು. ರೋಸ್ಟ್ರು ಅಲ್ಲಿ 1ನೇ ಕಾಲಮಲ್ಲಿ ಹಾಕಿ ಅವರನ್ನು ಗುರುತಿಸುವ ಮೂಲಕ ಮೊದಲನೇ ಆದ್ಯತೆ ಪ್ರಾಮುಖ್ಯತೆ ಈ ಸಮುದಾಯಗಳನ್ನು ಕೊಡೋದ್ರ ಮೂಲಕವಾಗಿ ಮುಂದಿನ
ಸರ್ಕಾರ ಔದ್ಯೋಗಿಕ ಕ್ರಾಂತಿಯಲ್ಲಿ ಈ ಸಮುದಾಯಗಳಿಗಾದರೂ ಮೊದಲನೇ ಆದ್ಯತೆ ನೀಡಬೇಕಂತೇಳಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತವೆ.